ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಪುಳಿಯೋಗರೆಯನ್ನು ಮಾಡೋದು. ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನನ್ನು ಟಚ್ ಮಾಡಿ. ಬನ್ನಿ ನೋಡೋಣ ಏನೇನು ಬೇಕು ಅಂತ. ಇದಕ್ಕೆ ನಾನಿಲ್ಲಿ ಕಡಲೆಬೇಳೆ, ಬೆಲ್ಲ, ಹಾಗೆ 1 ಸ್ಪೂನು ಉದ್ದಿನಬೇಳೆ, ಹಾಗೆ 1 ಸ್ಪೂನು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಫುಲ್ ಪ್ಲೈನ್ ಖಾರದ ಪುಡಿ, ಮತ್ತು 1/4 ಸ್ಪೂನಷ್ಟು ಅರಿಶಿಣವನ್ನು ತಗೊಂಡಿದ್ದೀನಿ. ಆಮೇಲೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ. ನೆಕ್ಸ್ಟು ಇನ್ನು ಒಗ್ಗರಣೆಗೆ ಜಜ್ಜಿರುವಂತಹ ಬೆಳ್ಳುಳ್ಳಿ, ಮತ್ತು 4ರಿಂದ 5 ಒಣಮೆಣಸಿನ್ಕಾಯಿ, ಮತ್ತು 10-15 ಎಲೆ ಕರಿಬೇವಿನ ಸೊಪ್ಪು. ತುಂಬ ಫ್ರೆಶ್ ಆಗಿರೋದು ಹಾಕಿದರೆ ತುಂಬ ಚೆನ್ನಾಗೇ ಇರುತ್ತೆ. ನೆಕ್ಸ್ಟು ನಾನು ಇಲ್ಲಿ MTR ಅವರ ಒಂದು ಪಾಕೆಟನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. MTR ಪುಳಿಯೋಗರೆ ಪುಡಿಯನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನಾನು ಈಗ ಯಾವುದೇ ಪುಳಿಯೋಗರೆ ಪಟ್ಟಣದಲ್ಲಿ ನಾನು ಪುಳಿಯೋಗರೆಯನ್ನು ಮಾಡಿದರೂ ಕೂಡ ಅದರೊಳಗಡೆ ಇರುವಂಥ ಕಡಲೆ ಬೀಜವನ್ನು ನಾನು ಆರಿಸಿ ಸಪ್ರೇಟ್ ಎತ್ತಾಕ್ತೀನಿ. ಅದನ್ನು ನಾನು ಯಾವುದೇ ರೀತಿ ಯೂಸ್ ಮಾಡಲ್ಲ. ನಾನು ಅದಕ್ಕೆ ಅಂತಲೇ ಹುರಿದು ಯೂಸ್ ಮಾಡ್ತೀನಿ. ಅದರಿಂದ ನಾನು ಆ ಕಡೆ ಎತ್ತಿಟ್ಟಿದ್ದೀನಿ. ಮತ್ತು ಇನ್ನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಈಗ ಒಲೆಯನ್ನು ಹಚ್ಚಿ ಅದ್ರ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದು ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡಬೇಕು. ಅದು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕಿ ಕಡಲೆ ಬೀಜವನ್ನು, ನಾನು ಇಲ್ಲಿ ಫ್ರೆಶ್ ಆದ ಕಡಲೆ ಬೀಜವನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರೊಳಗಿರೋ ಬಂದಿರೋಂಥ ಯಾವುದೇ ಬೀಜನೂ ನಾನು ಬಳಸ್ಕೊಡೋದಿಲ್ಲ. ಇದನ್ನು ಗೋಲ್ಡಿಶ್ ಬರೋ ತನಕ ನಾವು ಹುರ್ಕೊಂಡು ಹೀಗೆ ಎತ್ತಿಟ್ಕೋಬೇಕಾಗುತ್ತೆ. ಒಂದು ಪಾತ್ರೆಗೆ ಅಥವಾ ಒಂದು ಬಟ್ಲಿಗೆ ಎತ್ತಿಟ್ಕೋಬೇಕು. ಅದರೊಳಗೆ ಬಿಟ್ಟರೆ ಏನಾಗುತ್ತೆ, ಅದೆಲ್ಲ ಮೆತ್ತಗಾಗುತ್ತೆ. ಅದರಿಂದ ನಾನು ಹಿಂಗೆ ಎತ್ತಿಡ್ತೀನಿ. ನೆಕ್ಸ್ಟು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆಯನ್ನು ಹಾಕೋಬೇಕಾಗುತ್ತೆ. ಯಾಕೆಂದರೆ ಒಂದೇ ಟೈಮ್ ಹಾಕಿದರೆ ಉದ್ದಿನಬೇಳೆ ಬೇಗ ಸಿದೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಸ್ವಲ್ಪ ತಿರುಗಿದ ಮೇಲೆ ಉದ್ದಿನಬೇಳೆಯನ್ನು ಹಾಕೋಬೇಕಾಗುತ್ತೆ. ಈಗ ಇವು ಸ್ವಲ್ಪ ಗೋಲ್ಡ್ ಬ್ರೌನ್ ಬರೋ ತನಕ ಹುರಿಬೇಕಾಗುತ್ತೆ. ಗೋಲ್ಡ್ ಬ್ರೌನ್ ಬರಬೇಕು, ಅಷ್ಟರ ತನಕ ಹುರಿಬೇಕಾಗುತ್ತೆ. ಅದಾದಮೇಲೆ ನಾವು ಮುರಿದು ಇಟ್ಕೊಂಡಿರುವಂತಹ ಒಣಮೆಣಸಿನ್ಕಾಯಿ, ಮತ್ತು ನಾನು ಇಲ್ಲಿ ನಾಟಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ನಾಟಿ ಬೆಳ್ಳುಳ್ಳಿ ತುಂಬ ಟೇಸ್ಟಾಗಿರುತ್ತೆ. ಒಂದು 2 ಅಥವಾ 3 ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾಟಿ ಬೆಳ್ಳುಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪಂತೂ ಮಿಸ್ ಮಾಡೋಂಗೇ ಇಲ್ಲ. ಆ ರೀತಿಯಾಗಿ ನೀವು ಹಾಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಅದೆಲ್ಲ ಅದರಲ್ಲಿರುವಂಥ ಫ್ಲೇವರೆಲ್ಲ ಆ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಆ ರೀತಿಯಾಗಿ ನೀವು ಈ ಥರ ಫ್ರೈ ಮಾಡಬೇಕು. ಈ ರೀತಿಯಾಗಿ ಫ್ರೈ ಮಾಡಬೇಕು. ನಾನು ಇಲ್ಲಿ ಯಾವುದೇ ರೀತಿ ಹುಣಸೆಹಣ್ಣನ್ನು ಯೂಸ್ ಮಾಡಿಲ್ಲ. ನೀವು ಹುಣಸೆಹಣ್ಣನ್ನು ಯೂಸ್ ಮಾಡಬೇಕಂತಂದರೆ ಒಂದು ಬೌಲಿಗೆ ನೆನೆ ಹಾಕೋಬೋದು. ನೆನೆ ಹಾಕಿ ಆಮೇಲೆ ನೀವು ಹುಳಿಯನ್ನು ಹಿಂಡ್ಬೋದು. ಮತ್ತು ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಅರ್ಧ ಚಮಚ ಖಾರದ ಪುಡಿ ಮತ್ತು ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲವನ್ನು ಹಾಕಿದ ಮೇಲೆ ಅರಿಶಿಣ ಪುಡಿ ಮತ್ತು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಒಂದು ಕಟ್ ಮಾಡಿ ಇಟ್ಟಿರುವಂತಹ MTR ಪುಡಿಯನ್ನು ಅದಕ್ಕೆ ಹಾಕೋತಾ ಇದ್ದೀನಿ. ಅದು ಹಾಕಿದ ಮೇಲೆ ಈಗ ಆ ಒಗ್ಗರಣೆಯಲ್ಲಿ ಎಲ್ಲ ರೀತಿಯಾಗಿ ಮಿಕ್ಸ್ ಆಗುವಂತೆ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. ಯಾಕೆ ಅಂದರೆ ಆ ಪುಡಿ ಎಲ್ಲ ಬೆಂದ್ಕೊಂಡು ಈ ಒಂದು ಮಸಾಲೆ ಜೊತೆ ಸೆಟ್ ಆಗಲಿಕ್ಕಾಗಿ. ಇದನ್ನು ನಾವು ಬೇಯೋದಕ್ಕೆ ಬಿಡೋಣ. ಒಂದು 2 ನಿಮಿಷಗಳಲ್ಲೇ ಆಗಿಬಿಡುತ್ತೆ. ಇದನ್ನು ಪಟ್ಪಟ ಅಂತ ಮಾಡ್ಕೋಬೋದು. ಮತ್ತು ಬ್ಯಾಚುಲರ್ ಕೂಡ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೂ ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಪುಳಿಯೋಗರೆಯನ್ನು ಈಸಿಯಾಗಿ ಮಾಡಿಕೊಂಡು ತಿನ್ಬೋದು.
ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಹುಣಸೆಹಣ್ಣು ತಿಂದರೆ ಹುಳಿ ಅಂಶ ಅಂತ ಅಂದ್ಬಿಟ್ಟು ಯಾರಿಗೆ ಅದು ಒಂಥರ ಹುಳಿ ತೇಗ್ ಬರೋ ಹಂತ ಆಗೋದು, ಗ್ಯಾಸ್ಟ್ರಿಕ್ ಆ ಥರ ಸಮಸ್ಯೆ ಆಗೋರು ಕೂಡ ಈ ಥರ ಟ್ರೈ ಮಾಡ್ಬೋದು. ನಾನು ಇನ್ನೊಂದರಲ್ಲಿ ಹುಣಸೆಹಣ್ಣು ಹಾಕಿ ತೋರಿಸಿ ಅಂತ ನೀವು ಕಾಮೆಂಟ್ ಹಾಕಿದರೆ ನಾನು ಹುಣಸೆಹಣ್ಣನ್ನು ಹಾಕಿ ತೋರಿಸ್ತೀನಿ. ಯಾಕೆ ಅಂದರೆ ಆ ಪುಡಿಯಲ್ಲೇ ಆಲ್ಮೋಸ್ಟ್ ಹುಣಸೆಹಣ್ಣು ಅಂಶ ಇರುತ್ತೆ. ಸೊ ಅದರಿಂದ ನಾನಿಲ್ಲಿ ಹುಣಸೆಹಣ್ಣನ್ನು ಬಳಸಿಲ್ಲ. ನನಗೆ ಅದು ಹುಣಸೆಹಣ್ಣನ್ನು ಬಳಸಿದರೆ ಮತ್ತೆ ಜಾಸ್ತಿ ಹುಳಿ ಆಯಿತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆದ್ದರಿಂದ ನಾನು ಹುಣಸೆಹಣ್ಣನ್ನು ಬಳಸಿಲ್ಲ. ನೀವು ಈ ರೀತಿ ಮಾಡಿ ನೋಡಿ, ಆಮೇಲೆ ನೀವೇ ನನಗೆ ಕಾಮೆಂಟ್ ಮಾಡ್ತೀರ. ಯಾಕೆಂದರೆ ಎಲ್ಲ ಸಮ ಪ್ರಮಾಣದಲ್ಲೇ ಮಿಕ್ಸ್ ಆಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಸಮ ಪ್ರಮಾಣದಲ್ಲೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀವು 1 ಇಂಚು 2 ಇಂಚು ಬೆಲ್ಲವನ್ನು ಯೂಸ್ ಮಾಡಿ ನಿಮಗೆ ಒಳ್ಳೆ ರುಚಿಯನ್ನು ಕೊಡುತ್ತೆ. ನನ್ನ ಮಗ ಅಲ್ಲೇ ತಗೊಂಡು ತಿನ್ನೋಕ್ಕೆ ಇಷ್ಟಪಡ್ತಾ ಇದ್ದಾನೆ. ಕಡಲೆ ಬೀಜ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಹಂಗಾಗಿ ತಿಂತಾ ಇದ್ದಾನೆ. ಈಗ ಇದಕ್ಕಿಂತ ಮುಂಚೆ ನೀವು ವೈಟ್ ರೈಸನ್ನು ಮಾಡಿಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ವೈಟ್ ರೈಸನ್ನು ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ನಾನು ಈಗ ಅದನ್ನು ಕಲಸಿಬಿಟ್ಟು ತೋರಿಸ್ತೀನಿ. ನೀವೇನೇ ಆದ್ರೂ ಪುಳಿಯೋಗರೆನ ಒಂದು ಅರ್ಧ ಗಂಟೆ ಮಿಕ್ಸ್ ಮಾಡಿ ಹುಳಿಯಲ್ಲಿ ಕಲಸಿ ಇಟ್ಟಿದ್ರೆ ಅದು ಇನ್ನೂ ಒಳ್ಳೆ ರುಚಿಯನ್ನು ಕೊಡುತ್ತೆ. ಮತ್ತು ನಾನು ಇನ್ನೊಂದು ಟಿಪ್ಪು ಇದರಲ್ಲಿ ಹೇಳೋದು ಇನ್ನೊಂದು ಅಂಶ ಏನು ಅಂತಂದರೆ, ಚಿತ್ರಾನ್ನಕ್ಕೆ ಮತ್ತು ಪುಳಿಯೋಗರೆಗೆ ಮಾಡುವಂಥ ಅನ್ನಕ್ಕೆ ನೀವು ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಅನ್ನವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಮಿಕ್ಕಿರುವಂಥ ಗೊಜ್ಜನ್ನು ಕೂಡ ಹಾಕಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ನಮ್ಮ ಪುಳಿಯೋಗರೆ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನಾನೊಂದು ಪ್ಲೇಟಿಗೆ ಈಗ ಮಾಡಿರುವಂಥ ಪುಳಿಯೋಗರೆಯನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಓಕೆ, ನೀವು ಮಾಡಿ ನೋಡಿ, ತಿಂದು ಟೇಸ್ಟನ್ನು ನೋಡಿದ ಮೇಲೆ ನನಗೆ ಕಾಮೆಂಟನ್ನು ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.